ದೊಡ್ಡ ತಪ್ಪು ಮಾಡೋನ್ಗೆ ದೊಡ್ಡ ಒಂದು ಬಲಿ ಕೊಡ್ಬೇಕಾಗುತ್ತೆ, ಚಿಕ್ಕ ತಪ್ಪು ಮಾಡೋನ್ಗೆ ಚಿಕ್ಕದೊಂದು ಬಲಿ ಕೊಡ್ಬೇಕಾಗುತ್ತೆ. ಈ ತರ ಒಂದು ಪನಿಷ್ಮೆಂಟ್ ನ ಕೊಟ್ಕೊ ಬಂದ್ರು. ದೇವರು ನೋಡ್ತಾ ಇದ್ರು, ಪನಿಷ್ಮೆಂಟ್ ಕೊಡ್ತಾ ಇದ್ರು, ನೋಡ್ತಾ ಇದ್ರು, ಪನಿಷ್ಮೆಂಟ್ ಕೊಡ್ತಾ ಇದ್ರು. ಇದೇನಾಗಿತ್ತು ಅಂದ್ರೆ ಯಾರ್ದು ತಪ್ಪು ಯಾರ ಮೇಲೂ ಹಾಕ್ತಾ ಇದ್ರು. ದೇವ್ರು ನೋಡಿದ್ರು ಇವರು ತಪ್ಪು ಮಾಡ್ತಾ ಇದ್ರೆ ಬಲಿ ಅರ್ಪಿಸ್ತಾ ಇದ್ದಾರೆ, ತಪ್ಪು ಮಾಡ್ತಾ ಇದ್ರೆ ಬಲಿ ಅರ್ಪಿಸ್ತಾ ಇದ್ದಾರೆ ಹೊರತು ಇವರ ಹೃದಯದಲ್ಲಿ ಪಶ್ಚಾತ್ತಾಪ ಎನ್ನುವಂಥದ್ದು ಉಂಟಾಗ್ತಾ ಇಲ್ವಲ್ಲ ಅಂತ ದೇವ್ರ ಮನಸ್ಸಲ್ಲಿ ಒಂದು ಆಲೋಚನೆ ಬಂದು ಒಂದು ನೋವುಂಟಾಯ್ತು. ನೋವುಂಟಾದಾಗ ಅಯ್ಯೋ ಈ ಮಕ್ಕಳು ಏನ್ ಮಾಡಿ ನಾನು ಇಷ್ಟೊಂದು ಪಾಪ ಮಾಡ್ತಾ ಇದಾರಲ್ಲ, ತಂದೆ ತಾಯಿನ ಸನ್ಮಾನಿಸಿ ಅಂತ ಆಜ್ಞೆ ಕೊಟ್ಟೆ, ತಂದೆ ತಾಯಿನ ಸನ್ಮಾನಿಸ್ತಾ ಇಲ್ಲ, ಬಂದು ಬಲಿ ಕೊಡ್ತಾರೆ. ಹೇಳೋ ಮಾತನ್ನು ಕೇಳ್ತಾ ಇಲ್ಲ, ಬಲಿ ಕೊಡ್ತಾರೆ. ವ್ಯಭಿಚಾರ ಮಾಡಬಾರ್ದು ಅಂತ ಹೇಳಿ ವ್ಯಭಿಚಾರ ಮಾಡ್ತವ್ರೆ ಬಂದು ಬಲಿ ಕೊಡ್ತಾವ್ರೆ. ಆದ್ರ ಮಾಡಬಾರ್ದು ಅಂತ ಹೇಳಿದ್ರು, ಆದ್ರ ಮಾಡ್ತವ್ರೆ ಬಂದು ಬಲಿ ಕೊಡ್ತಾವ್ರೆ. ಇನ್ನೊಬ್ಬರ ಮನೆಯನ್ನು ಆಶಿಸಬಾರ್ದು, ಇನ್ನೊಬ್ಬರ ಒಂದು ಆಸ್ತಿಯನ್ನು ಆಶಿಸಬಾರ್ದು, ಇನ್ನೊಬ್ಬರನ್ನ ದೋಚ್ಕೋಬಾರ್ದು ಅಂತ ನಾನು